ಎಲ್ಲ ನಮ್ಮ ಯೂಟ್ಯೂಬ್ ವಿಡಿಯೋ ನೋಡುಗರಿಗೆ ನಮಸ್ಕಾರ. ಇವತ್ತು ಬೆಂಗಳೂರಿನಿಂದ ಕೇರಳದ ಕೊಟ್ಟಾಯಂಗೆ ಲೋಡ್ ತಗೊಂಡು ಹೊಂಟಿದ್ದೇವೆ. ಬನ್ನಿ ಹಾಗಾದರೆ ದಾರಿಯಲ್ಲಿ ನಮಗೇನೇನು ಅನುಭವ ಆಗುತ್ತೆ ಅಂತ ನೋಡೋಣ. ಹಾಗೆ ಹೋಗುವ ದಾರಿಯ ಎಲ್ಲ ವಿಷಯಗಳ ಕುರಿತಾಗಿ ಸ್ವಲ್ಪ ವಿವರಣೆ ಮಾಡುವಂತಹ ಪ್ರಯತ್ನ ಮಾಡ್ತೇವೆ. ಚಿಕ್ಕದಾಗಿ ಅಲ್ಲಲ್ಲೇ ಸ್ವಲ್ಪ ವಿಡಿಯೋ ಮಾಡಿ ತೋರಿಸುವಂತಹ ಪ್ರಯತ್ನ ಮಾಡ್ತೇವೆ. ಈಗ ನಾವು ನೈಸ್ ರೋಡಲ್ಲಿದ್ದೇವೆ. ಸ್ವಲ್ಪ ದೂರದಲ್ಲಿ ಎಲೆಕ್ಟ್ರಾನ್ ಸಿಟಿ ಟೋಲ್ ಒಂದು ನಮಗೆ ಕಾಣಿಸ್ತು. ಈಗ ನಾವು ಟೋಲನ್ನು ಪಾಸ್ ಆಗ್ತಾ ಇದ್ದೇವೆ. ಹಾಗೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ನಮ್ಮ ಕರ್ನಾಟಕವನ್ನು ದಾಟಿ ತಮಿಳುನಾಡು ಮಾರ್ಗವಾಗಿ ಕೋಟಾಯಂಗೆ ಹೋಗ್ತಾ ಇದ್ದೇವೆ. ನೋಡಿ, ಇಲ್ಲಿ ನಮ್ಮ ಕರ್ನಾಟಕದ ಧ್ವಜ ರಾರಾಜಿಸ್ತಾ ಇದೆ. ನಮ್ಮ ಕರ್ನಾಟಕದ ದ್ವಾರಬಾಗಿಲ ಇದು. ನಮಗೆ ಒಂದು ರೀತಿಯ ಆನಂದವೂ ಆನಂದ. ಯಾವ ಸ್ಥಳಕ್ಕೆ ಹೋದರೂ ನಮ್ಮ ತಾಯ್ನಾಡು ನಮಗೆ ಮೇಲು. ಹಾಗೆ ಸ್ವಲ್ಪ ಮುಂದೆ ಬಂದರೆ ತಮಿಳುನಾಡಿನ ಎಂಟ್ರಿ ಮಾಡ್ತೇವೆ. ಹಾಗೆ ಸ್ವಲ್ಪ ದೂರದಲ್ಲಿ ಬಂದರೆ ಒಂದು ಬೆಟ್ಟ ಕಾಣಿಸ್ತಾ ಇರುವಂಥದ್ದು, ಇದು ಕೃಷ್ಣಗಿರಿ ಟೋಲ್. ಈ ಕೃಷ್ಣಗಿರಿ ಟೋಲ್ ಬಿಟ್ಟು ಸ್ವಲ್ಪ ಮುಂದಕ್ಕೆ ಹೋದರೆ ನಮಗೊಂದು ಒಳ್ಳೆಯ ಊಟದ ವ್ಯವಸ್ಥೆ ಇದೆ. ಅಲ್ಲಿ ಪ್ರತಿ ಸಾರಿ ಬಂದಾಗ ಮೀನುಗಳನ್ನು ಒಳ್ಳೆಯ ಫ್ರೈ ಮಾಡಿ ಒಂದು ಒಳ್ಳೆಯ ಆಹಾರವನ್ನು ಸಿದ್ಧ ಮಾಡಿರ್ತಾರೆ. ಇದೆ ಅದು. ಇಲ್ಲಿ ಸುಮಾರು ಹೋಟೆಲ್ಗಳಿದೆ. ಇದು ಎಲ್ಲಿಂದ ಮೀನುಗಳನ್ನು ತರ್ತಾರೆ ಗೊತ್ತಿಲ್ಲ, ಆದರೆ ಫ್ರೈ ಮೀನು ಹಾಗೂ ಮೀನು ಸಾಂಬಾರು ಒಂದು ಒಳ್ಳೆಯ ರುಚಿಕರವಾಗಿರ್ತದೆ ಅಂತಲೇ ಹೇಳ್ಬೋದು. ನೋಡಿ, ಈಗ ಬಿಸಿಯಾಗಿ ತವಾ ಫ್ರೈ ಆಗ್ತಾ ಇದೆ. ನಾವು ತಗೊಂಡು ಬಾರಿಸಿಲ್ಲ. ಬೆಂಗಳೂರು ಬಿಟ್ಟಾಗ ಬೆಳಗಿನ ಜಾವ 6 ಗಂಟೆ. ಹೊಟ್ಟೆ ತುಂಬ ಹಸಿದೈತೆ, ಅದಕ್ಕೆ ಊಟ ಮಾಡೋಣ. ಊಟ ಮಾಡ್ತಾ ಕೂತಾಗ ಮೇಲೆ ಕಾಗೆ ಕೂಗ್ಬಿಡ್ತು. ಕಾಗೆ ಸೌಂಡ್ ಕೇಳಿದ್ರೆ ನಮಗೂ ಒಂಥರ ಕಾಗೆಯ ಮೇಲೆ ಪ್ರೀತಿ. ಹಾಗೆ ಊಟ ಮಾಡಿಕೊಂಡು ಒಳ್ಳೆಯ ರುಚಿಕರವಾದ ಊಟ ಮಾಡಿ ಮತ್ತೆ ನಮ್ಮ ಪ್ರಯಾಣ ಶುರು ಮಾಡಿದೆವು. ಇಲ್ಲಿ ಘಾಟಲ್ಲಿ ಬರ್ತಾ ಇರಬೇಕಾದ್ರೆ ಒಂದು ಲಾರಿ ಪಲ್ಟಿ ಆಗಿತ್ತು. ಹಾಗೆ ಮುಂದೆ ಬರ್ತಾ ಇದ್ದರೆ ಇಲ್ಲಿ ನೋಡಿ, ಲೆಫ್ಟ್ ಸೈಡಲ್ಲಿ ಒಂದು ಕಂಟೈನರ್ ಗಾಡಿ ಪಲ್ಟಿ ಆಗಿತ್ತು. ಹಾಗೆ ಮುಂದೆ ಬಂದರೆ ಒಂದು ವಾಟ್ಸಪ್ಪಲ್ಲಿ ವಿಡಿಯೋ ಹರಿದಾಡ್ತಿರ್ತಕ್ಕಂತಹ 3 ಲಾರಿಗಳ ಆಕ್ಸಿಡೆಂಟ್ ಆದ ಸ್ಥಳ ಇಲ್ಲಿದೆ ನೋಡಿ. ಇದೇ ಸ್ಥಳದಲ್ಲಿ ಆ ಲಾರಿ ಆಕ್ಸಿಡೆಂಟ್. ಇಂಥ ಸ್ಥಳಗಳಲ್ಲಿ ಬರುವಂತಹ ಸಮಯದಲ್ಲಿ ಸ್ವಲ್ಪ ಜಾಗರೂಕತೆ ಇರಲಿ. ದಯಮಾಡಿ ಈ ದಾರಿಯಲ್ಲಿ ಬರುವಂತಹವರು ಸ್ವಲ್ಪ ನಿಧಾನಗತಿಯಲ್ಲಿ ವಾಹನವನ್ನು ಓಡಿಸಿರಿ ಅಂತ ಕೇಳ್ತಾ, ಇಲ್ಲಿ ಮುಂದೆ ಟೇಪ್ ರೆಕಾರ್ಡ್ ಎಲ್ಲ ರೆಡಿ ಮಾಡ್ತಾರೆ. ನಮಗೊಂದು ಟೇಪ್ ರೆಕಾರ್ಡ್ ಏನಾಗಿತ್ತು ಅಂತ ಗೊತ್ತಿಲ್ಲ, ಒಂಥರ ಹೊಗೆ ಬಂದುಬಿಟ್ಟಿತ್ತು. ಇದಕ್ಕೆ ತೋರಿಸೋಣ ಅಂತ ತಗೊಂಡು ಹೋಗ್ತಾ ಇದನ್ನು ನೋಡೋಣ, ಏನು ಮಾಡ್ತಾರೆ, ಮಾಡಿಕೊಡ್ತಾರ ಏನು ಅಂತ ನೋಡೋಣ. ರಿಪೇರಿ ಮಾಡಿಸ್ಕೊಂಡು ಮತ್ತೆ ನಮ್ಮ ವಾಹನ ಸ್ಟಾರ್ಟ್ ಮಾಡೋಣ. ತಮ್ಮ ಯಾರಿದ್ದಾರಾ? ಅಣ್ಣ ಯಾರು ಬರ್ತಾ ಇದ್ದಾನೆ. ಅಣ್ಣ, ಇದು ಏನಾಗಿದೆ ನೋಡಿ ಅಣ್ಣ, ಹೊಗೆ ಬಂದ್ಬಿಟ್ಟಿದೆ. ಹೊಗ ವಚ್ಚಿರ್ಕೆ ಬಿಚ್ಚಿ ಎಲ್ಲ ಮಾಡಿದ ಮೇಲೆ ಇದು ನೋಡಿ ಆಗಲ್ಲ ಅಂತ ಹೇಳ್ತಾ ಇದ್ದಾರೆ. ಬೇಜಾರಾಯಿತು. ಯಾಕೆಂದರೆ ಹಾಡು ಕೇಳ್ತಾ ಹೋಗೋಣ ಅಂತ ಒಂದು ಐಡಿಯಾ ಮಾಡಿದ್ದೆ. ಏನು ಮಾಡೋಕ್ಕಾಗಲ್ಲ. ಬಿಚ್ಚಿ ಕೊಟ್ಟು ಮತ್ತೆ ಟೈಟ್ ಮಾಡಿಕೊಟ್ಟು ಮುಂದೆ ಬರ್ತಾ ಒಂದು ಬೆಟ್ಟ ಕಾಣಿಸ್ತಾ ಇದೆಯಲ್ಲ, ಬೆಟ್ಟ ದಾಟಿದ ಮೇಲೆ ಒಂದು ಒಳ್ಳೆ ರಾಜಸ್ಥಾನಿ ಹೋಟೆಲ್ ಇದೆ. ಆ ಹೋಟ್ಲಲ್ಲಿ ಸ್ವಲ್ಪ ಹೊತ್ತು ಮಲಿಕೊಂಡು ಆಮೇಲೆ ಎದ್ದು ಹೋದ್ರಾಯ್ತು. ಯಾಕಂದರೆ ನಾಳೆ ಭಾನುವಾರ ಇದೆ, ನಮ್ಮ ವಾಹನ ಖಾಲಿ ಆಗೋದಿಲ್ಲ. ಸುಮ್ಮನೆ ಈ ಟ್ರಾಫಿಕ್ಕಲ್ಲಿ ಬಿಸಿಲಲ್ಲಿ ಗಾಡಿ ಓಡಿಸಿದ್ರು ವೇಸ್ಟ್ ಅಂತ ಹೇಳಿ ಒಂದು ಪ್ಲ್ಯಾನ್ ಮಾಡಿದೆ. ಇಲ್ಲಿ ಆರಾಮಾಗಿ ಒಂದಷ್ಟು ವಿಶ್ರಾಂತಿ ಪಡೆದು ಮುಂದಕ್ಕೆ ಹೋಗೋ ಪ್ರಯತ್ನ ಮಾಡೋಣ. ರಾಜಸ್ಥಾನಿ ಹೋಟೆಲ್. ಸುಮಾರು ಗಾಡಿಗಳು ನಿಂತವೆ. ಇರೋದರಲ್ಲಿ ನಮ್ಮ ಭಾರತ ದೇಶದ ಎಲ್ಲ ಭಾಗದಲ್ಲಿ ರಾಜಸ್ಥಾನಿ ಹೋಟೆಲು ಮತ್ತು ಪಂಜಾಬಿ ಹೋಟೆಲ್ನಲ್ಲಿ ಒಂದು ಒಳ್ಳೆ ಸೆಕ್ಯೂರಿಟಿನೇ ಇರುತ್ತೆ ಅಂತ ಹೇಳಬಹುದು. ನಮಗೆ ಯಾವುದೇ ಅಡೆತಡೆಗಳಿಲ್ಲದೆ ಆರಾಮದಾಯಕವಾಗಿ ನಿದ್ರೆ ಮಾಡಬಹುದು.
ಹಾಗೆ ಅಲ್ಲಿಂದ ನಮ್ಮ ವಾಹನ ಶುರು ಮಾಡಿಕೊಂಡು ಮತ್ತೆ ಮುಂದೆ ಬರ್ತಾ ಇದ್ದರೆ ಈ ಸ್ಥಳದಿಂದ ಸೇಲಂ 28 ಕಿಲೋಮೀಟರ್ ಇದೆ. ಹಾಗೆ ಕತ್ಲಾಗ್ತಾನೆ ಬಂತು. ಸೇಲಂಗೆ ಬರ್ತಿದ್ದಂಗೆ ನಿಧಾನವಾಗಿ ಕತ್ಲೆ ಆಯಿತು. ಇಲ್ಲೇ ಎಲ್ಲಾದರೂ ಊಟ ಮಾಡೋಣ ಅಂತ ಬಂದೆ. ಆದರೆ ಒಂದು ಐಡಿಯಾ ಏನು ಮಾಡಿಕೊಂಡೆ ಅಂದರೆ, ತಮಿಳುನಾಡಿನ ಕೊಯಮತ್ತೂರೆಲ್ಲ ಪಾಸ್ ಆಗಿ ವಾಲಿಯಾರ್ ಚೆಕ್ ಪೋಸ್ಟ್ ಪಾಸ್ ಆಗಿ ಕೇರಳದಲ್ಲಿ ಊಟ ಮಾಡೋಣ ಅಂತ ಒಂದು ಪ್ಲ್ಯಾನ್ ಮಾಡಿಕೊಂಡೆ. ಇದೆಲ್ಲ ಪಾಸ್ ಆಗಿ ಕೇರಳ ಬರೋಷ್ಟೊತ್ತಿಗೆ ರಾತ್ರಿ 3 ಗಂಟೆ ಆಗಿತ್ತು. ಎಲ್ಲೂ ಹೋಟೆಲ್ಗಳು ಓಪನ್ ಇರಲಿಲ್ಲ. ಇಲ್ಲೊಂದು ಚಿಕ್ಕ ಹೋಟೆಲ್ ಓಪನ್ ಇತ್ತು. ಅಲ್ಲಿ ಪರೋಟ ಮಾತ್ರ ಇದ್ದವು. ತಿಂದು ಸ್ವಲ್ಪ ಮುಂದೆ ಬಂದರೆ ಕೇರಳದ ತ್ರಿಸೂರ್ ಸುರಂಗ ಮಾರ್ಗವನ್ನು ಪಾಸಾಗಿ ಸ್ವಲ್ಪ ಮಲಗಿಕೊಂಡು ಬೆಳಗ್ಗೆ ಎದ್ದು ಎರ್ನಾಕುಲಂ ಡಿಸ್ಟಿಕ್ ಎಂಟ್ರಿ ಆಗಿ ಅಂಗಮಲೆಯಿಂದ ಎಡಭಾಗಕ್ಕೆ ತಿರುಗಿಕೊಂಡರೆ ನೇರವಾಗಿ ಕೊಟ್ಟಾಯಂ ತಲುಪಬಹುದು. ಕೊಟ್ಟಾಯಂ ಮಾರ್ಗವಾಗಿ ಹೋಗ್ತಾ ಇದ್ದೇವೆ. ಈಗ ನಾವು ಅಂಗಮಲೈ ಪಾಸಾಗಿ ನೇನು ಕೊಟ್ಟಾಯಂ 55 ಕಿಲೋಮೀಟರ್ ಇಲ್ಲಿಂದ ಇದೆ. ಹಾಗೂ ಹೀಗೂ ಇನ್ನೇನು ಕೊಟ್ಟಾಯಂ ತಲುಪುವುದಕ್ಕೆ ಸ್ವಲ್ಪ ಸಮಯವೇ ಐತೆ. ಏನಂದರೆ ಕೇರಳದಲ್ಲಿ ರೋಡು ಚಿಕ್ಕದಾದರೂ ಎಲ್ಲರೂ ಕೂಡ ರೂಲ್ಸನ್ನು ಬಹಳ ಚೆನ್ನಾಗೇ ಪಾಲನೆ ಮಾಡ್ತಾರೆ. ಈಗ ಕೊಟ್ಟಾಯಮನ್ನು ಬಂದು ತಲುಪಿದ್ದಾಯಿತು. ಇನ್ನೇನು ಸ್ವಲ್ಪ ಸಮಯದಲ್ಲಿಯೇ ನಾವು ವಾಹನ ಖಾಲಿ ಮಾಡುವಂತಹ ಸ್ಥಳಕ್ಕೆ ಹೋಗಿ ತಲುಪಲಿಕ್ಕಿದ್ದೇವೆ. ಇದಾಗಿತ್ತು ನಮ್ಮ ಕೊಟ್ಟಾಯಂ ಪ್ರಯಾಣದ ಚಿಕ್ಕ ವಿಡಿಯೋ.